ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ NGO ಕಾಲೋನಿ ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, Visit TTD Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗಬ್ಬೂರು ಖಾನಾಪುರ ರಸ್ತೆ ಅರೆಬರೆ, ಗುತ್ತೇದಾರರ ವೆಂಕಟೇಶ ಯಾದವ್ ಲೈಸೆನ್ಸ್ ರದ್ದುಗೊಳಿಸಿ ಕ್ರಮಕ್ಕೆ ಶಾಂತಕುಮಾರ್ ಹೊನ್ನಟ್ಟಿಗೆ ಆಗ್ರಹ. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ, ದೈಹಿಕ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗುವೆ, ಬೆಂಬಲಿಸಲು ಕಾಶಿನಾಥ್ ಮನವಿ. ಲಿಂಕ್ಸ್ ಇರು GTTC ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಉದ್ಯೋಗ ಪಡೆಯಿರಿ, ಶಫಿಯುದ್ದೀನ್. ಮಕ್ಕಳಲ್ಲಿ ಮೌಲ್ಯಗಳು ಮತ್ತು ನೈತಿಕತೆ ಬೆಳೆಸಲು ಬೇಸಿಗೆ ಶಿಬಿರಗಳು ಸಹಕಾರಿ, ಅರುಣ ಹಿರೇಮಠ್. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಲ್ಲು ಮಣ್ಣು ಹಾಕಿ ಒತ್ತುವರಿ, ಪ್ರಶ್ನಿಸಿದರೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮತ್ತು ಜಿಲ್ಲೆಯಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ದಾಳಿ, ಹಾವಳಿ ತಪ್ಪಿಸಲು ಜಿಲ್ಲಾಡಳಿತ ನಿರ್ಲಕ್ಷ್ಯ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಿಂದ ವಯಾ ಖಾನಾಪುರ ಗ್ರಾಮದಿಂದ ಮದರಕಲ್ವರೆಗೆ 3 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ 4,95,00,000 ರೂಪಾಯಿಗಳ ಕಾಮಗಾರಿ ಕಳೆದ 1.5 ವರ್ಷದಿಂದ ಅಪೂರ್ಣವಾಗಿ ಉಳಿದಿದ್ದು, ಕಳಪೆ ಕಾಮಗಾರಿ ನಿರ್ವಹಿಸಿರುವ ಗುತ್ತಿಗೆದಾರ ವೆಂಕಟೇಶ್ ಯಾದವ್ ಇವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಮರು ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಶಾಂತಕುಮಾರ್ ಹೊನ್ನಟ್ಟಿಗೆ ಹೇಳಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಿಂದ ವಯಾ ಖಾನಾಪುರ ಗ್ರಾಮದಿಂದ ಮದರ್ಕಲ್ವರೆಗೆ 3 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ 4,95,00,000 ರೂಪಾಯಿಗಳ ಕಾಮಗಾರಿಗೆ ಕಳೆದ 1.5 ವರ್ಷದಿಂದ ಅಪೂರ್ಣವಾಗಿ ಉಳಿದಿದ್ದು, ಕಳಪೆ ಕಾಮಗಾರಿ ನಿರ್ವಹಿಸಿರುವ ಗುತ್ತೇದಾರ ವೆಂಕಟೇಶ್ ಯಾದವ್ ಇವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಮರು ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಶಾಂತಕುಮಾರ್ ಹೊನ್ನಟ್ಟಿಗೆ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2021-22ನೇ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆ 5,054 ಶೀರ್ಷಿಕೆಯಡಿ ಕಾಮಗಾರಿಯನ್ನು ಟೆಂಡರ್ ಪಡೆದಿರುವ ಗುತ್ತೇದಾರರು ಕಾಮಗಾರಿಯನ್ನು ಅರೆಬರೆ ನಿರ್ವಹಿಸಿದ್ದಾರೆ. ಒಂದೇ ವರ್ಷದಲ್ಲಿ ರಸ್ತೆ ಕಿತ್ತಿ ಹೋಗಿ ಸಂಚರಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಚಿವರು, ಶಾಸಕರುಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ಕ್ಷೇತ್ರ ಶಾಸಕಿಯು ಮನವಿ ನೀಡಿದರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ದೂರಿದರು. ಲೋಕೋಪಯೋಗಿ ಇಲಾಖೆಯಿಂದ ಅಂತಿಮ ನೋಟಿಸ್ ಗುತ್ತೇದಾರ ಕೆ ವೆಂಕಟೇಶ್ ಯಾದವ್ ಇವರಿಗೆ ರವಾನಿಸಲಾಗಿದೆ. ಮುಂದೆ ಯಾವ ಕ್ರಮವಾಗುತ್ತಿಲ್ಲ. ದೇದುರ್ಗ PWD AEE ಬಕ್ಕಪ್ಪ ಒಂದೇ ಒಂದು ಬಾರಿ ಒಂದು ಕಾಮಗಾರಿ ಪರಿಸ್ಥಿತಿಯನ್ನು ನೋಡಿಲ್ಲ. ಕೂಡಲೇ ಗುತ್ತೇದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿಸಬೇಕು. ಮರು ಡಾಂಬರೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು.
ತಾಲೂಕಿನ ಗಬ್ಬೂರು ಗ್ರಾಮದಿಂದ 0 ರಿಂದ 10 ಕಿಲೋಮೀಟರ್ ವರೆಗೂ ಡಾಂಬರೀಕರಣ ಮಾಡುವಂತೇಳಿ ಆಗಿನ ಶಾಸಕರಾಗಿರ್ತಕ್ಕಂಥ ಕೆ ಶಿವಣ್ಣ ನಾಯಕ್ ಅವರ ಅವಧಿಯಲ್ಲಿ ವೆಂಕಟೇಶ್ ಯಾದವ್ ಅಂತಕ್ಕಂಥವರಿಗೆ 3 ಕಿಲೋಮೀಟರ್ ಸರ್ 4,95,00,000 ರೂಪಾಯಿಗಳನ್ನು 3 ಕೋಟಿ ರೂಪಾಯಿಗಳನ್ನು ಅವರಿಗೆ ಟೆಂಡರ್ ಮಾಡಿಸ್ತಾರೆ. ಕ್ಲಾಸ್ ರೂಮ್ ಕಂಡಕ್ಟರ್ ಹುದ್ದೆದಾರ ವೆಂಕಟೇಶ್ ಯಾದವ್ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಸರ್, ಅದೇ ಬೇರೆ ಕಾಮಗಾರಿ ಮಾಡಿದ್ರು ಸರ್. ಬರೇ BM ಮಂದಿ ಆಯ್ತು ಸರ್. BM ಅಂದ್ರೆ ಫಸ್ಟ್ ಅದು 20 mm ಅಂತ ಬರ್ತಾರೆ. 20 mm ಮಾತ್ರ ಹಾಕ್ಬಿಟ್ರು ಸರ್. ನೆಕ್ಸ್ಟ್ ಯಾರ್ಯಾರು 20 mm ಹಾಕೇಸಿ 1.5 ವರ್ಷ ಆಯ್ತು. 20 mm ಹಾಕೇಸಿ ಅವ್ರು ಮತ್ತೆ ಅವ್ರು ಹಲವಾರು ಬಾರಿ ನಮ್ಮ ಸಮಿತಿಯಿಂದ ರೋಡ್ ಇಲಾಖೆ ಅಧಿಕಾರಿಗಳಿಗೆ ಮನುಪತ್ರ ಸಲ್ಲಿಸಿದ್ವಿ. ಸರ್, ಈಗ 4,95,00,000 ರೂಪಾಯಿಗಳಲ್ಲಿ ಕಂಡಕ್ಟರ್ ನೀವು ಟೆಂಡರ್ ಕೊಟ್ಟಿದ್ದೀರಿ, ಬರೀ BM ಅಂತ ಹಾಕೋಣ. ಅವರು ಇನ್ನ ನೆಕ್ಸ್ಟ್ ಅವರು 20 mm ಹಾಕೋದು ಸರ್ ಯಾಕೆ ಹಾಕಿಲ್ಲ ಅಂತ ಹೇಳಿ ಸರ್ ಅವರು ನಾವು ಹೇಳಿ ಸಾಕಾಗಿಬಿಟ್ಟಾರೆ ಅಂತ ಹೇಳ್ಕೇಸಿ ಹಲವಾರು ಬಾರಿ ಹುಡುಕತ್ತ ಸರ್. ಈಗ ಏನಾಗ್ಬಿಟ್ಟ ಸರ್ ಅಂತಂದ್ರೆ ಅದು BM ಹಾಕಿರ್ತಲ್ಲ ಸಂಪೂರ್ಣ ಕಿತ್ತುಬಿಟ್ಟು ಸರ್. ಎಲ್ಲ ಕಿತ್ತು ಹೋಗ್ಬಿಟ್ಟು ಸರ್. ಈಗ ಜೂನ್ 1 ವೀಕಲ್ಲಿ ಮಕ್ಕಳು ಶಾಲೆಗಳು ಪ್ರಾರಂಭ ಆಗ್ತಾವ ಸರ್. ಈ ಶಾಲೆ ಮಕ್ಕಳುಗಳಿಗೆ ಈಗ ಬರಕ ಹೋಗಕ್ಕೆಲ್ಲ ಬಹಳ ತೊಂದರೆ ತಗ್ಗಾಗಿಬಿಟ್ಟು ಸರ್. ಇದೆಲ್ಲ ಸರ್ ಏನಾಗ್ಬಿಟ್ಟು ಸರ್, ಅದು ದೊಡ್ಡ ಹೈವೇ ಸರ್. ಅದು ಗಬ್ಬೂರಿನಿಂದ ಯಾದಗಿರಿಯಿಂದ ಬೆಂಗಳೂರು ಸರ್. ದೊಡ್ಡ ಹೈವೇ ಸರ್. ಅದು ಮೇನ್ ಹೈವೇ. ಸುಮಾರು ಕಾಲಕ್ಕೆ ಸರ್ ಇವರಿಗೆ ಗುತ್ತೇದಾರ ಸರ್ ನಮ್ಮ ದೇವಗಡ್ಡ ಹೇಳಿ ಭಕ್ತಪ್ಪ ಸರ್. ಭಕ್ತಪ್ಪ ಅವರ ಒಂದು ನಿಷ್ಕಾಳಜಿ ಸರ್. ಅಲ್ಲಿ ಏನಾಗ್ಬಿಟ್ಟು ಸರ್ ಅಂತಂದ್ರೆ ಅದೇ ಒಂದು ಸಾರಿ ಆದ್ರೂ ಅವರು ಸ್ಥಳ ಪರಿಶೀಲನೆ ಮಾಡಿದ್ರು ಸರ್. ಒಂದು ಸಾರಿ ಆದ್ರೂ ಈಗ ಇನ್ನೊಂದು ರೀಸೆಂಟ್ ಒಂದು ಆಕ್ಷನ್ ಕಳಿಸ್ತಾರೆ. ತಗ್ಗಿಸಿ ಸರ್ಕಾರ ಆಕ್ಷನ್ ಕಳಿಸ್ತಾರೆ. ಅದಕ್ಕೆಲ್ಲ ಯಾರು ಸರ್ ಹೊಣೆ ಯಾರು ಸರ್? ಸರ್ಕಾರ ಏನಾಗಿರ್ತದೆ, ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಳು ಅಭಿವೃದ್ಧಿ ಆಗಲಿ, ಸಾರ್ವಜನಿಕರು ವೃದ್ಧರು ಆಸ್ಪತ್ರೆಗಳನ್ನು ಮಹಿಳೆಯರೆಲ್ಲ ನೆಮ್ಮದಿಯಿಂದ ತಿರುಗಾಡ ಸರ್ಕಾರ ಕೋಟಿಗಳಿಗೆ ಅದನ್ನು ಬಿಡುಗಡೆ ಮಾಡಿದರು. ಈ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ, ಅವರ ಒಂದು ನಿರ್ಲಕ್ಷ್ಯತನದಿಂದ 2 ಕೋಟಿ ರೂಪಾಯಿ ಸರ್, 2 ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ. 2 ಕೋಟಿ ರೂಪಾಯಿ ಕೆಲಸ ಮಾಡಿಲ್ಲ ವೆಂಕಟೇಶ್ ಯಾದವ್ ಅಲ್ಲಿ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು ಸರ್. ಮತ್ತೆ ಈಗೆಲ್ಲ ಸರ್ ಈಗ ಮರು ಡಾಂಬರೀಕರಣ ಮಾಡಬೇಕು ಸರ್. ಮತ್ತೆ ಮರು ಡಾಂಬರೀಕರಣ ಮಾಡಬೇಕು. ಆ ಡಾಂಬರ್ ಕಿತ್ತು ಹೋಯ್ತು ಸರ್. ಮರು ಡಾಂಬರೀಕರಣ ಮಾಡಬೇಕು ಸರ್. ಮತ್ತೆ ಈಗ ಅವರು ವೆಂಕಟೇಶ್ ಯಾದವ್ ಅವರು ಸುಮಾರು ಅವರಿಗೆ ನೋಟಿಸ್ ಕೊಟ್ಟರು ಸರ್. ಅಂತಿಮ ನೋಟಿಸ್ ಅಂತ ಕೊಟ್ಟರು ಸರ್ ವೆಂಕಟೇಶ್ ಯಾದವ್ ಅವರಿಗೆ. ಲೋಕ ಇಲಾಖೆ ಅವರು ಕೊಟ್ಟರು ಸರ್. ಅವ್ರಿಗೆ ಏನಾಗಿದೆ ಸರ್, ಕೆಲವೇ ದಿನಗಳಲ್ಲಿ ನೀನು BM ಮಾಡಿಲ್ಲ, ನಿಮ್ದು ಲೈಸೆನ್ಸ್ ಅನ್ನ ಬ್ಲಾಕ್ ಲಿಸ್ಟ್ ಸಲ್ಲಿಸಬೇಕು ತಿಳಿಸಿ ಈಗ ಲೆಟರ್ ಆಗಲಿ ಕಳಿಸ್ತಾರೆ ಸರ್. ಈಗ ಅದರಿಂದ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕಳಕಳಿಯಿಂದ ಸರ್ ನಾನು ಮನವಿ ಮಾಡಿಕೊಡ್ತೇನೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಭೇಟಿ ನೀಡಿಕೆಸಿ ಪುನಃ ಅದನ್ನ ಡಾಂಬರೀಕರಣ ಮಾಡಿಕೆಸಿ ಮತ್ತೆ ಈಗ ವೆಂಕಟೇಶ್ ಯಾದವ್ ಅವರ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಆ ಲೈಸೆನ್ಸ್ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಸರ್. ಇವ್ರು ಎಲ್ಲ ಅಧಿಕಾರಿಗಳು ಯಾವ ನೋಟಿಸ್ ಕೊಡ್ತಾರೆ, ಫಾರ್ಮೆಟ್ ಪ್ರಕಾರ ಕೊಡ್ತಾರೆ, ಫಾಲೋ ಮಾಡಬೇಕಂತ ಕೊಡ್ತಾರೆ, ಗೊತ್ತಿಲ್ಲ ಸರ್. ಇದು ಕೊಟ್ಟು ಬೆಲೆ ನಿಲ್ದಾಗ ಆಯ್ತು ಸರ್. ಇದಕ್ಕೆಲ್ಲ ಲೆಟರ್ ಕೊಟ್ಟರು ಸರ್, ಬೆಲೆನೇ ಇಲ್ಲ. ಎಷ್ಟೇ ಸರ್ ಅವ್ರನ್ನ 7ನೇ ತಾರೀಕಿಗೆ ಕೊಟ್ಟರು ಸರ್. ಇನ್ನಿದ್ರ ಯಾವ್ದಾದ್ರು ದೋಟಿಕರಣ ಆಗತ್ತೆ ಸರ್. ಆದ್ದರಿಂದ ಸರ್ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಈ ಸುದ್ದಿಗೋಷ್ಠಿ ಮೂಲಕ ನಾನು ಪತ್ರಿಕೆಗಳ ಮುಖಾಂತರ ನಾನು ಮನವಿ ಮಾಡಿಕೊಡ್ತೇನೆ. ಕೂಡಲೇ ಲೋಕಲ್ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ವೆಂಕಟೇಶ್ ಯಾದವ್ ಲೈಸೆನ್ಸ್ ಕಪ್ಪು ಪಟ್ಟಿಗೆ ಸೇರಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅದೇ ರೀತಿಯಾಗಿ ಪುನಃ ಡಾಂಬರೀಕರಣ ಮಾಡಬೇಕಂತ ಹೇಳಿ ಈ ಸುದ್ದಿಗೋಷ್ಠಿ ಮೂಲಕ ನಾವು ಮನವಿ ಮಾಡಿಕೊಡ್ತೇವೆ. ಈ ಸಂದರ್ಭದಲ್ಲಿ ನರಸಪ್ಪ ಎನ್ ಗಣೇಕಲ್, ಮುತ್ತುರಾಜ್ ಮ್ಯಾತ್ರಿ, ಮಾರ್ತಾಂಡ ಗಬ್ಬೂರು, ಮಲ್ಲಯ್ಯ ಖಾನಾಪುರ್, ಹುಲಿಗೆಪ್ಪ ಹೊನ್ನಟಗಿ ಇದ್ದರು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಜೂನ್ 3ರಂದು ನಡೆಯಲಿರುವ ಚುನಾವಣೆಯಲ್ಲಿ ಪದವೀಧರರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕಾಶಿನಾಥ್ ಇವರಿಗೆ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಅಭ್ಯರ್ಥಿ ಕಾಶಿನಾಥ್ ಮನವಿ ಮಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಜೂನ್ 3ರಂದು ನಡೆಯಲಿರುವ ಚುನಾವಣೆಯಲ್ಲಿ ಪದವೀಧರರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕಾಶಿನಾಥ್ ಇವರಿಗೆ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಅಭ್ಯರ್ಥಿ ಕಾಶಿನಾಥ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೈಹಿಕ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದನೆ ದೊರೆಯದೆ ಹೋಗಿರುವುದರಿಂದ ಶಿಕ್ಷಣದ ಸಮಸ್ಯೆಗಳಿಗೆ ಧ್ವನಿಯಾಗಲು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ. ಕಳೆದ 15 ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. ಇನ್ನು ಸೇವೆಯಲ್ಲಿರುವ ದೈಹಿಕ ಶಿಕ್ಷಕರಿಗೆ ಮುಂಬಡ್ತಿ ನೀಡುತ್ತಿಲ್ಲ. ದೈಹಿಕ ಶಿಕ್ಷಣ ಅಭ್ಯಾಸ ಮಾಡುವವರಿಗೆ ಉದ್ಯೋಗ ಭರವಸೆ ಇಲ್ಲದಂತಾಗಿದೆ. ಪದವೀಧರರು ಉದ್ಯೋಗ ಭರವಸೆ ಕಳೆದುಕೊಳ್ಳುವಂತಾಗಿತ್ತು. ನಿರುದ್ಯೋಗಿಗಳ ಸಮಸ್ಯೆಗಳಿಗೆ ನಾವೇ ಧ್ವನಿ ಎತ್ತುವ ಉದ್ದೇಶದಿಂದ ಸ್ಪರ್ಧಿಸಿದ್ದು. ಉಪನ್ಯಾಸಕರು, ಪದವೀಧರರು, ವಕೀಲರು, ವೈದ್ಯರು ಸೇರಿದಂತೆ ಎಲ್ಲರೂ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದರು. ನಾವು ಮುಖ್ಯ ಉದ್ದೇಶ ಏನಂತಪ್ಪ ಅಂದ್ರೆ ರಾಜಕೀಯ ಬರಬೇಕಾದ್ರೆ ಸರಿಸುಮಾರು 40 ರಿಂದ 50 ವರ್ಷಗಳಾಯಿತು.
ಯಾವುದೇ ನಮ್ಮ ದೈಹಿಕ ಶಿಕ್ಷಣ ಸರ್ ನಾನು ವೃತ್ತಿಯಲ್ಲಿ ಯಾವುದೇ ದೈಹಿಕ ಶಿಕ್ಷಕರಿಗೆ ಮುಂಬಡ್ತಿ ನೀಡ್ತಾರೆ ಸ್ಪೆಷಲ್ ಆಗಿ. ಮತ್ತು ಸರಿಸುಮಾರು 15 ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸರ್. ನಾವು ನಿರುದ್ಯೋಗಿ ದೈಹಿಕ ಶಿಕ್ಷಕರು ಎಷ್ಟೋ ಸಾರಿ ಸಚಿವರಿಗೆ ಮತ್ತೆ ಸ್ಥಳೀಯ ಸಂಸ್ಥೆ ಶಾಸಕರಿಗೆ ಎಲ್ಲರಿಗೂ ಮನೆ ಮೆಮೊರಲ್ ಕೊಟ್ಟಿವಿ ಸರ್. ಬಟ್ ಯಾವುದೇ ರೀತಿಯಾಗಿ ನಮಗೆ ಪ್ರತಿಕ್ರಿಯೆ ನೀಡಲಿಲ್ಲ. ಆ ಒಂದು ಕಾರಣಕ್ಕೆ ನಾವೇ ಒಂದು ಎಲ್ಲ ಶಿಕ್ಷಕರು ಸೇರಿಕೊಂಡು ಒಂದು ನಿರ್ಧಾರ ಮಾಡಿ ನಾವೇ ಒಂದು ಅಭ್ಯರ್ಥಿ ಆದರೆ ನಮಗೆ ಒಂದು ವಿಧಾನಸೌಧದಲ್ಲಿ ಆಗಿರ್ಬೋದು, ವಿಧಾನ ಪರಿಷತ್ನಲ್ಲಿ ಆಗಿರ್ಬೋದು, ನಮ್ಮೆಲ್ಲ ಪದವೀಧರ ನಿರುದ್ಯೋಗಿಗಳ ಪರವಾಗಿ ನಾವೇ ಧ್ವನಿ ಎತ್ತು ಹೋಯ್ತು ಅಂತ ಅಂದುಕೊಂಡು ನಾವೇ ಒಂದು ಅಭ್ಯರ್ಥಿಯಾಗಿ ನಿಂತಿದ್ದೀವಿ ಸರ್. ಮೊಟ್ಟ ಮೊದಲಾಗಿ ನಿಮ್ಮೆಲ್ಲರಿಗೆ ಪತ್ರಿಕಾ ಮುಖಾಂತರ ರಾಯಚೂರು ಜಿಲ್ಲೆಯ ಜನತೆಗೆ ತಿಳಿಪಡಿಸಿದ್ದೇನೆಂದರೆ, ರಾಯಚೂರು ಜಿಲ್ಲೆಯಿಂದ, ರಾಯಚೂರು ನಗರದಿಂದ, ರಾಯಚೂರು ತಾಲೂಕಿನಿಂದ ನಾನೊಬ್ಬರೇ ಏಕಾಕಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಸರ್. ಆದ ಕಾರಣ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲ ರಾಯಚೂರಿನ ಜನತೆಗೆ ವಿನಂತಿಸಿಕೊಳ್ಳುತ್ತೇನೆ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು, ಮೊದಲನೇ ಪ್ರಾಶಸ್ತ್ಯವನ್ನು ರಾಯಚೂರು ನಗರದ, ರಾಯಚೂರು ತಾಲೂಕಿನ ನಿಮ್ಮ ಮಗನಾಗಿ, ನಿಮ್ಮ ತಮ್ಮನಾಗಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ನನಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಮಾಧ್ಯಮ ಮುಖಾಂತರ ಮತದಾರರಲ್ಲಿ ವಿನಂತಿಸಿಕೊಳ್ತೇನೆ. 50,000 ಪೋಸ್ಟ್ ಕಾಲಿದೆ ಸರ್. ಬಟ್ ಯಾವುದೇ ರೀತಿ ನೇಮಕಾತಿ 15 ವರ್ಷದಿಂದ ಆಗ್ತಾ ಇಲ್ಲ ಸರ್. ಅದೇ ರೀತಿ CNR ತಿದ್ದುಪಡಿ ಆಗಿಲ್ಲ ಸರ್. ನಮ್ಮ ಶಿಕ್ಷಕರು, ದೈಹಿಕ ಶಿಕ್ಷಕರು ಕೇವಲ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಮುಂಬಡ್ತಿ ನೀಡ್ತಾ ಇಲ್ಲ ಸರ್. 15 ವರ್ಷಗಳಲ್ಲಿ ನೇಮಕ ಆಗ್ತಿಲ್ಲ ಸರ್. ಹೀಗಾಗಿ ಅವರು ಸರ್ವಿಸ್ ಎಲ್ಲ ಇದರಲ್ಲಿ ಕಳೆದೋಗಿದೆ ಸರ್. ನಮ್ಮ ಖಾಸಗಿ ಶಾಲೆ ನಾವು ಕಾರ್ಯನಿರ್ವಹಿಸಬೇಕಾದ್ರೆ ಕೇವಲ 8,000 ರಿಂದ 10,000 ರೂಪಾಯಿ ಅಷ್ಟೇ ಕೊಟ್ಟಿಲ್ಲ ಸರ್ ನಮಗೆ ಸ್ಯಾಲರಿ. ಆ ಒಂದು ಕಾರಣಕ್ಕೆ ನಾವೆಲ್ಲ ಬೇಸತ್ತು ನಾವೇ ಒಂದು ನಮ್ಮ ಪರವಾಗಿ ವಿಧಾನಸೌಧ ಜವಾಬ್ದಾರಿ ಸರ್. ಆಲ್ರೆಡಿ ನಮಗೆಲ್ಲ ಶಿಕ್ಷಣ ಸಂಬಂಧಿಸಿದಂತ ಸಂಸ್ಥೆಗಳ ಉಪನ್ಯಾಸಕರಾಗಿರ್ಬೋದು, ನಿರುದ್ಯೋಗಿ ಶಿಕ್ಷಕರಾಗಿರ್ಬೋದು, ಪದವೀಧರ ಎಲ್ಲ ನಮಗೆ ಮೋಟಿವೇಶನ್ ಮಾಡಿದ್ದಾರೆ ಸರ್. ನಿಮ್ಮ ಪರವಾಗಿ ಎಲ್ಲ ನಾವು ಇದ್ದೇವೆ, ನೀವು ನಿಲ್ದೆ ಅಂತ ಹೇಳಿದ್ದಾರೆ ಸರ್. ಸರಿಸುಮಾರು ನಮ್ಮ ರಾಯಚೂರಿನಲ್ಲಿ 19,000 ಮತದಾರರಿದ್ದಾರೆ ಸರ್. ಇವರೆಲ್ಲ ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳಿದ ಕಾರಣ ನಾವು ದೈಹಿಕ ಶಿಕ್ಷಕರ ಸಂಘ ರಾಜ್ಯಾದ್ಯಂತ ಇದೆ ಸರ್. ಅಲ್ಲೆಲ್ಲ ನಮ್ಮ ನಿರುದ್ಯೋಗಿ ದೈಹಿಕ ಶಿಕ್ಷಕರು ಆಲ್ರೆಡಿ ಕಾರ್ಯನಿರ್ವಹಿಸ್ತಿದ್ದೀವಿ ಸರ್. ಬಟ್ ನಮ್ಮ ಪ್ರಯತ್ನ ಸರ್, ಈಗ ನಾವು ಯಶಸ್ವಿ ಆಗ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಕೂಗು ಮಾತ್ರ ವಿಧಾನಸೌಧಕ್ಕೆ ಹೇಳ್ಬೇಕು ಅನ್ನೋ ಉದ್ದೇಶ ನಾವು ಎತ್ತೀವಿ ಅಂತ ನಿಂತಿರ್ರಿ. ನಮ್ದು ಒಂದು ನಾವು ಇಲ್ಲಿ ಇದ್ದೇವೆ, ನಮ್ಮನ್ನ ಗುರುತಿಸಿ ಅನ್ನೋ ಕಾರಣಕ್ಕೆ ನಾವು ಸ್ಪರ್ಧೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಸಿಂಗ್ ಅವರ ಬಹದ್ದೂರ್, ಸುರೇಶ್, ರಾಮು, ಗೌತಮ್, ವಿನಯ್, ರವಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು.
ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 700299. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ
ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ಲಿಂಗಸೂರಿನಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ದೀರ್ಘಾವಧಿ ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ತರಬೇತಿದಾರ ಶಫಿಯುದ್ದೀನ್ ಮನವಿ ಮಾಡಿದರು. ಜಿಲ್ಲೆಯ ಲಿಂಗಸೂರಿನಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ದೀರ್ಘಾವಧಿ ಕೋರ್ಸುಗಳ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ತರಬೇತಿದಾರ ಶಫಿಯುದ್ದೀನ್ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ, ಐಟಿಐ, ಪಿಯುಸಿ ಸೈನ್ಸ್ ಪಾಸಾದ ಅರ್ಹ ಅಭ್ಯರ್ಥಿಗಳು ಕೆಇಎ ಮೂಲಕ ಅರ್ಜಿ ಸಲ್ಲಿಸಿ ಪ್ರವೇಶ ಪಡೆಯಬೇಕು. 4 ವರ್ಷ ಕೋರ್ಸು ತೇರ್ಗಡೆಯಾದ ಉದ್ಯೋಗ ಖಾತ್ರಿಯಾಗಿ ದೊರೆಯುತ್ತದೆ. ಮಹಿಳೆಯರಿಗೆ 33% ಪ್ರವೇಶ ಮೀಸಲಾತಿ ನೀಡಲಾಗುತ್ತದೆ. 371 ಜೆ ಸಹ ಅನ್ವಯಿಸಲಾಗುತ್ತದೆ. ಮೆರಿಟ್ ಕಮ್ ರೋಸ್ಟರ್ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುತ್ತದೆ. 3 ವರ್ಷಗಳ ತರಬೇತಿ ಹಾಗೂ 1 ವರ್ಷ ಕಡ್ಡಾಯ ಕೈಗಾರಿಕಾ ತರಬೇತಿ ಪಡೆಯುವ ವಿದ್ಯಾರ್ಥಿಗಳಿಗೆ 15ರಿಂದ 20 ಸಾವಿರ ರೂಪಾಯಿಗಳವರೆಗೆ ಶಿಷ್ಯ ವೇತನ ನೀಡಲಾಗುತ್ತದೆ. ಐಟಿಐ ಮತ್ತು ಪಿಯುಸಿ ಸೈನ್ಸ್ ಪಾಸಾದ ವಿದ್ಯಾರ್ಥಿಗಳಿಗೆ ನೇರವಾಗಿ 3ನೇ ಸೆಮಿಸ್ಟರ್ ಪ್ರವೇಶಾತಿಗೆ ಅವಕಾಶವಿದೆ. ಡಿಪ್ಲೊಮಾ ಇನ್ ಟೂಲ್ಸ್ ಆ್ಯಂಡ್ ಡೈ ಮೇಕಿಂಗ್ 60 ಸೀಟುಗಳು, ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೊಬೊಟಿಕ್ಸ್ ಕೋರ್ಸ್ಗಳಿಗೆ 60 ಸೀಟುಗಳು, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ 30 ಸೀಟುಗಳು ಲಭ್ಯವಿರುತ್ತವೆ. ಮೇ 27ರ ಒಳಗೆ ಅರ್ಜಿ ಸಲ್ಲಿಸಬೇಕಿದೆ. ಹೆಚ್ಚಿನ ಮಾಹಿತಿಗಾಗಿ ಲಿಂಗಸೂರು ಜಿಟಿಟಿಸಿ ಕೇಂದ್ರ 7411421775 ಅಥವಾ 8884185559ಕ್ಕೆ ಸಂಪರ್ಕಿಸುವಂತೆ ಕೋರಿದರು. ಡಿಪ್ಲೊಮಾ ಕೋರ್ಸ್ಗಳಿಗಾಗಿ ಈ ಸರಿ ಪ್ರವೇಶಾತಿ ಕಾರ್ಯಕ್ರಮವಾಗಿದೆ. ಇದು ಸರ್ಕಾರಿ ಕಾಲೇಜಾಗಿದ್ದು ಪ್ರಚಾರ ಸ್ವಲ್ಪ ಕಡಿಮೆ ಆಗಿದೆ. ಆದ ಕಾರಣ ಪತ್ರಿಕಾ ಮಾಧ್ಯಮ ಮುಖಾಂತರ ಜನರಿಗೆ ತಲುಪಿಸಬೇಕು ಅಂತೇಳಿ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದು. ದಯವಿಟ್ಟು ತಾವುಗಳು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಮಾತನ್ನು ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಮತ್ತೆ ಏನಂತಂದರೆ, ನಮ್ಮ ಕೋರ್ಸಿನ ವಿಶೇಷತೆ ಅಂತಂದರೆ, ನಮ್ಮ ಕೋರ್ಸ್ ಒಂದು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೊಬೊಟಿಕ್ಸ್ ಅಂತೇಳಿ ಈ ಸಾರಿ ನಾವು 3 ಕೋರ್ಸ್ಗಳನ್ನು ಓಡಿಸ್ತಾ ಇದ್ದೀವಿ. ಈ 3 ಕೋರ್ಸಲ್ಲಿ ಓದಿದಂಥ ವಿದ್ಯಾರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲೇ ಅಲ್ಲದೆ ಬೇರೆ ದೇಶದಲ್ಲಿ ಕೂಡ ಒಳ್ಳೆಯ ಸ್ಯಾಲರಿಯನ್ನು ಪಡೀತಾ ಒಳ್ಳೆಯ ಕೆಲಸದಲ್ಲಿ ಇದ್ದಾರೆ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಆಮೇಲೆ ನಮ್ಮ ಕೋರ್ಸಿನ ವಿಶೇಷತೆ ಅಂತಂದರೆ, ನಮ್ಮ ಕೋರ್ಸಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ವ್ಯವಸ್ಥೆ ಇರುತ್ತೆ. ಆಮೇಲೆ ನಮ್ಮ ಕೋರ್ಸಿನಲ್ಲಿ ಬಾಲಕಿಯರಿಗೆ 30% ಮೀಸಲಾತಿ ಇರುತ್ತದೆ. ಆಮೇಲೆ ನಮ್ಮ ಕೋರ್ಸನ್ನು ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಈ ಸಾರಿ ಅವರಿಗೆ ಪ್ಲೇಸ್ಮೆಂಟ್ ಆಗಿರುತ್ತದೆ. ಪ್ಲೇಸ್ಮೆಂಟ್ ಆಗಿರುವಂಥ ಕಂಪನಿಗಳು ಸುಮಾರು 13ಕ್ಕಿಂತ ಜಾಸ್ತಿ ಕಂಪನಿಗಳು ಅಪ್ರೋಚ್ ಮಾಡಿದ್ದಾರೆ. ಅಲ್ಲಿ 70ಕ್ಕಿಂತ ಹೆಚ್ಚು ಅವಕಾಶಗಳು ಅವರಿಗೆ ಸಿಕ್ಕಿವೆ. ಅಂದರೆ ಅವರಿಗೆಲ್ಲ ಊಟ ಮತ್ತು ವಸತಿ ಸಮೇತ ಒಳ್ಳೆ ಸ್ಯಾಲರಿಗಳು ಸಿಕ್ಕಿದೆ. ಆಮೇಲೆ ತರಬೇತಿ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಸಾರಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳಿಗೆ, ಪಾಸಾದಂಥ ವಿದ್ಯಾರ್ಥಿಗಳಿಗೆ 18ರಿಂದ 20 ಸಾವಿರ ರೂಪಾಯಿ ಸ್ಟೈಪಂಡನ್ನು ಕೊಡಿಸಿ ಅವರಿಗೆ ಕೆಲಸಕ್ಕೆ ಕಳಿಸಿರುವಂಥದ್ದು ಒಂದು ಆಗಿರುತ್ತದೆ. ಆಮೇಲೆ ನಮ್ಮ ಕೋರ್ಸಿನಲ್ಲಿ ಐಟಿಐ ಮತ್ತು ಪಿಯುಸಿ ಸೈನ್ಸ್ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ 3ನೇ ಸೆಮಿಸ್ಟರ್ಗೆ ನೇರ ನೇಮಕಾತಿ, ನೇರ ಪ್ರವೇಶಾತಿ ಇರುತ್ತದೆ. ಮತ್ತು ನಮ್ಮ ಕೋರ್ಸನ್ನು ಮುಗಿಸಿದಂಥ ವಿದ್ಯಾರ್ಥಿಗಳು ಅಂದರೆ ಜಿಟಿಟಿಸಿ ಕೋರ್ಸನ್ನು ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗಲ್ಲಿ ಡೈರೆಕ್ಟಾಗಿ 3ನೇ ಸೆಮಿಸ್ಟರ್ಗೆ ನೇರ ಪ್ರವೇಶಾತಿ ಇರುತ್ತದೆ. ಆಮೇಲೆ ನಮ್ಮ ಕೋರ್ಸಿನ ಇನ್ನೊಂದು ವಿಶೇಷತೆ ಹೇಳ್ಬೋದು ಅಂತಂದರೆ, ನಾವು ಈ ಸಾರಿ ಆನ್ಲೈನ್ ಮುಖಾಂತರ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ ಆಸಕ್ತ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಕರೆದಿದ್ದು, ಅದನ್ನು ಕೆಇಎ ವೆಬ್ಸೈಟಲ್ಲಿ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಹಾಕಬೇಕಾಗಿತ್ತು. ಆ ಕೆಇಎಗೆ ಅವರಿಗೆ
ಅರ್ಜಿಗಳನ್ನು ಹಾಕೋದಕ್ಕೆ ಇನ್ ಕೇಸ್ ಅವರಿಗೆ ಗೊತ್ತಾಗಲಿಲ್ಲ ಅಂತಂದರೆ ಅವರು ದಯವಿಟ್ಟು ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು. ಸೊ ನಮ್ಮ ದೂರವಾಣಿ ಸಂಖ್ಯೆ ಇಲ್ಲಿ 9916231899 ಹಾಗೂ 88418559 7411421775 ಈ ರೀತಿ ನಮ್ಮ ದೂರವಾಣಿ ಸಂಖ್ಯೆಗಳು ಇರ್ತವೆ. ಈ ಸಂದರ್ಭದಲ್ಲಿ ಮಹಂತೇಶ್ ಇದ್ದರು. ಮಕ್ಕಳಲ್ಲಿ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಬೆಳೆಸಲು ಇಂತಹ ಬೇಸಿಗೆ ಶಿಬಿರಗಳು ಸಹಾಯವಾಗುತ್ತವೆ ಎಂದು ಎಲ್ವಿಡಿ ಕಾಲೇಜಿನ ಉಪನ್ಯಾಸಕಿ ಅರುಣಾ ಹಿರೇಮಠ್ ಹೇಳಿದರು. ಮಕ್ಕಳಲ್ಲಿ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಬೆಳೆಸಲು ಇಂತಹ ಬೇಸಿಗೆ ಶಿಬಿರಗಳು ಸಹಾಯಕವಾಗುತ್ತವೆ ಎಂದು ಎಲ್ವಿಡಿ ಕಾಲೇಜಿನ ಉಪನ್ಯಾಸಕಿ ಅರುಣಾ ಹಿರೇಮಠ್ ಹೇಳಿದರು. ನಗರದ ಡಿಎಚ್ಒ ಕಚೇರಿ ಆವರಣದಲ್ಲಿ ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವ 3 ದಿನಗಳ ಮಕ್ಕಳ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊಬೈಲ್ ಮತ್ತು ಟಿವಿಗಳ ವಿಪರೀತವಾದ ಹಾವಳಿನಿಂದ ಮಕ್ಕಳಲ್ಲಿ ಮೌಲ್ಯಗಳ ಕುಸಿತ ಕಾಣುತ್ತಿದೆ. ಅದು ಅವರ ಬೆಳವಣಿಗೆಗೆ ಅಡ್ಡಿಯಾಗುತ್ತಿದೆ. ಪಠ್ಯದ ಹೊರತಾಗಿ ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳು ಅತ್ಯಂತ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ಈ ಶಿಬಿರವು ಮಕ್ಕಳಲ್ಲಿ ಶಿಸ್ತು, ಏಕಾಗ್ರತೆ ಬೆಳೆಸಲು, ಅವರ ಮಾನಸಿಕವಾಗಿ ಸದೃಢರಾಗಲು ಇಂಥ ಶಿಬಿರವು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಎಐಡಿವೈಒ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಮಾತನಾಡಿ, ಮಕ್ಕಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಗಳನ್ನು ಗುರುತಿಸಲು, ಅವರಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅವರಲ್ಲಿ ನಮ್ಮ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸುಧಾರಕರ ಜೀವನ ಆದರ್ಶಗಳನ್ನು ಹಾಗೂ ಅವರ ಸಮಾಜದ ಪ್ರಗತಿಗೆ ನಡೆಸಿದ ಹೋರಾಟ ಕುರಿತು ತಿಳಿಸಲಾಗುತ್ತದೆ ಎಂದರು. ಪಂಡಿತ್ ತಾರಾನಾಥ ಸಾಂಸ್ಕೃತಿಕ ವೇದಿಕೆಯ ಕಾರ್ಯದರ್ಶಿ ಸರೋಜಾ ಗೋನ್ವಾರ್ ಅವರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಭಾಗವಹಿಸಿದರು. ಮಲ್ಲನಗೌಡ ನಿರೂಪಿಸಿದರು, ವಂದಿಸಿದರು. ರಾಯಚೂರಿನ ವಿವಿಧ ಭಾಗದ 60ಕ್ಕೂ ಹೆಚ್ಚು ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದ್ದು ಮಕ್ಕಳು ಸೇರಿದಂತೆ ಬಹುತೇಕ ಜನರ ಮೇಲೆ ದಾಳಿ ಮಾಡುತ್ತಿರುವ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಇತ್ತೀಚೆಗೆ ಮಗು ಸಾವನ್ನಪ್ಪಿದ ಘಟನೆ ನಡೆದಿದೆ. ಆದರೆ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ. ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಮಕ್ಕಳು ಸೇರಿದಂತೆ ಬಹುತೇಕ ಜನರ ಮೇಲೆ ದಾಳಿ ಮಾಡುತ್ತಿರುವ ಪ್ರಕರಣಗಳ ನಿರಂತರವಾಗಿ ನಡೆಯುತ್ತಲೇ ಇವೆ. ಇತ್ತೀಚೆಗೆ ಮಗು ಸಾವನ್ನಪ್ಪಿದ ಘಟನೆ ನಡೆದಿದೆ. ಆದರೆ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ. ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಸಾರ್ವಜನಿಕರು ನಡೆದುಕೊಂಡು ಹೋಗುತ್ತಿರುವ ವೇಳೆ ದಾಳಿ ಮಾಡಿ ಗಾಯಗೊಳಿಸಿವೆ. ಸಿಂಧನೂರು, ಲಿಂಗಸೂರು, ಮಾನ್ವಿ ಮತ್ತು ರಾಯಚೂರು ನಗರದಲ್ಲಿ ದಾಳಿ ನಡೆಸಿರುವ ಪ್ರಕರಣಗಳು ನಡೆದಿವೆ. ನಗರ ಪ್ರದೇಶದಲ್ಲಿ ಬೀದಿ ನಾಯಿಗಳ ದಾಳಿ ಒಂದು ಕಡೆಯಾದರೆ ಇತ್ತ ಗ್ರಾಮೀಣ ಪ್ರದೇಶದಲ್ಲಿಯೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಬೀದಿ ನಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಜೊತೆಗೆ ಬಹುತೇಕ ದಾಳಿ ಪ್ರಕರಣಗಳು ನಡೆದಿದ್ದರೂ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಕಳೆದ 1 ವಾರದ ಹಿಂದೆಯಷ್ಟೇ ತಾಲೂಕಿನ ಕೊರವಿಹಾಳ ಗ್ರಾಮದಲ್ಲಿ 7 ಜನ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದವು. ಲಾವಣ್ಯ ಎನ್ನುವ ಬಾಲಕಿ ಮೃತಪಟ್ಟರೆ 6 ಮಕ್ಕಳು ಚಿಕಿತ್ಸೆ ಪಡೆದಿದ್ದಾರೆ. ಇದೀಗ ಬೀದಿ ನಾಯಿ ದಾಳಿಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಪೋಷಕರು ಆತಂಕ ಎದುರಾಗಿದೆ. ಮಕ್ಕಳ ಗುಣಮುಖರಾಗಲು ಮನೆಯಲ್ಲಿಯೇ ಚಿಕಿತ್ಸೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಗ್ರಾಮೀಣ ಭಾಗದಲ್ಲಿ ಮಾಂಸ ಮಾರಾಟ ಅಂಗಡಿಗಳ ಮುಂದೆ ನಾಯಿಗಳು ಮಾಂಸದ ಆಹಾರಕ್ಕಾಗಿ ಪರಿತಪಿಸುತ್ತಿವೆ. ಮಾಂಸದ ರುಚಿಯಿಂದ ಜನರ ಮೇಲೆ ದಾಳಿ ಮಾಡುತ್ತಿವೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲವೆಂದು ಗ್ರಾಮಸ್ಥರು ದೂರಿದ್ದಾರೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್
ಸಿಇಒ ಅವರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಸೂಚನೆ ನೀಡಿ ಬೀದಿ ನಾಯಿಗಳ ಸಾಗಾಟಕ್ಕೆ ಕ್ರಮ ವಹಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಲ್ಲು ಮಣ್ಣನ್ನು ತಂದು ಸುರಿದು ಒತ್ತುವರಿ ಮಾಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಲ್ಲು ಮಣ್ಣನ್ನು ತಂದು ಸುರಿದು ಒತ್ತುವರಿ ಮಾಡಲಾಗುತ್ತಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿನ ಎಡಭಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡುತ್ತಿದ್ದಾರೆ. ಎಡಭಾಗದಲ್ಲಿ ಬೃಹದಾಕಾರದ ಬೇವಿನ ಮರ ಬಿದ್ದು ಆ ಕಡೆ ಯಾರೂ ಹೋಗದಂತೆ ಕಾವಲುಗಾರರನ್ನು ಇಟ್ಟಿದ್ದಾರೆ. ಕಚೇರಿ ಆವರಣವು ಬಯಲು ಪ್ರದೇಶವಾಗಿದ್ದರಿಂದ ಸಾರ್ವಜನಿಕರು ಮೂತ್ರ ವಿಸರ್ಜನೆಗೆ ತೆರಳಿದಾಗ ಕಾವಲುಗಾರರು ಜನಸಾಮಾನ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಗೆ ಕೆಲಸಕ್ಕೆ ಬರುವ ಸಾರ್ವಜನಿಕರು, ಇಲಾಖೆ ಸಿಬ್ಬಂದಿಗಳು ಹಾಗೂ ಪೊಲೀಸರನ್ನು ಬಿಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪ್ರಕರಣ ನಡೆದಿದೆ. ಸ್ಥಳದ ಬಗ್ಗೆ ಕಾವಲುಗಾರರಿಗೆ ಕೇಳಿದರೂ ಸಹ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಉದಾಹರಣೆಗಳಿವೆ. ಕಳೆದ 10 ವರ್ಷಗಳ ಹಿಂದೆ ಒಂದೇ ಒಂದು ಗೋರಿ ಇದ್ದು ಇದೀಗ 2 ರಿಂದ 3 ಗೋರಿಗಳಿವೆ. ಜೊತೆಗೆ ಖಾಸಗಿ ವ್ಯಕ್ತಿಗಳು ನಾಮಫಲಕ ಅಳವಡಿಸಿದ್ದಾರೆ ಹಾಗೂ ಒಂದು ಪ್ರತ್ಯೇಕ ಬೋರ್ವೆಲ್ ಕೊರೆಸಿದ್ದಾರೆ. ಸುತ್ತಲಿನ ಪ್ರದೇಶವನ್ನು ಕಬಳಿಸಲು ಹಂತ ಹಂತವಾಗಿ ಕಲ್ಲು ಮಣ್ಣನ್ನು ತಂದು ಸುರಿದು ಸಮತಟ್ಟ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಪ್ರತಿದಿನ ಹೋಗಿ ಬರುತ್ತಿದ್ದರೂ ಒತ್ತುವರಿ ಮಾತ್ರ ಕಣ್ಣಿಗೆ ಕಾಣುತ್ತಿಲ್ಲ. ಕಂಡರೂ ಕಾಣದಂತೆ ಇದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಇದೀಗ ಯಕ್ಲಾಸ್ಪುರ ರಸ್ತೆಯಲ್ಲಿ ಹೊಸ ಜಿಲ್ಲಾಡಳಿತ ಭವನ ನಿರ್ಮಾಣ ಕೆಲಸ ಕೊನೆ ಹಂತದಲ್ಲಿ ಇದ್ದು, ಜಿಲ್ಲಾಡಳಿತ ಭವನ ಸ್ಥಳಾಂತರ ನಂತರ ಇಡೀ ಜಿಲ್ಲಾಧಿಕಾರಿ ಕಚೇರಿ ಆವರಣವನ್ನು ಒತ್ತುವರಿ ಮಾಡಿಕೊಂಡು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಯಾರೂ ಬರದಂತೆ ಮಾಡುವ ಸ್ಥಿತಿ ಬಂದು ಒದಗಲಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ತಮ್ಮ ಆವರಣದಲ್ಲಿ ಒತ್ತುವರಿ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಬ್ಬೂರು ಖಾನಾಪುರ ರಸ್ತೆ ಅರೆಬರೆ, ಗುತ್ತೇದಾರರ ವೆಂಕಟೇಶ ಯಾದವ್ ಲೈಸೆನ್ಸ್ ರದ್ದುಗೊಳಿಸಿ ಕ್ರಮಕ್ಕೆ ಶಾಂತಕುಮಾರ್ ಹೊನ್ನಟ್ಟಿಗೆ ಆಗ್ರಹ. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ, ದೈಹಿಕ ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗುವೆ, ಬೆಂಬಲಿಸಲು ಕಾಶಿನಾಥ್ ಮನವಿ. ಲಿಂಕ್ಸ್ ಇರು ಜಿಟಿಟಿಸಿ ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಉದ್ಯೋಗ ಪಡೆಯಿರಿ, ಶಫಿಯುದ್ದೀನ್. ಮಕ್ಕಳಲ್ಲಿ ಮೌಲ್ಯಗಳು ಮತ್ತು ನೈತಿಕತೆ ಬೆಳೆಸಲು ಬೇಸಿಗೆ ಶಿಬಿರಗಳು ಸಹಕಾರಿ, ಅರುಣ ಹಿರೇಮಠ್. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಲ್ಲು ಮಣ್ಣು ಹಾಕಿ ಒತ್ತುವರಿ, ಪ್ರಶ್ನಿಸಿದರೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಮತ್ತು ಜಿಲ್ಲೆಯಲ್ಲಿ ಮಿತಿ ಮೀರಿದ ಬೀದಿ ನಾಯಿಗಳ ದಾಳಿ, ಹಾವಳಿ ತಪ್ಪಿಸಲು ಜಿಲ್ಲಾಡಳಿತ ನಿರ್ಲಕ್ಷ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, Visit KTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.